ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮೈಸೂರಿನ ಜೆಕೆ ಗ್ರೌಂಡ್ಸ್ ನಲ್ಲಿ 3 ದಿನಗಳ ಕಾಲ ಅಂದ್ರೆ ಸೆಪ್ಟೆಂಬರ್ 26ನೇ ತಾರೀಕಿನಿಂದ 3 ದಿನಗಳ ಕಾಲ ರೈತ ದಸರಾ ನಡೀತಾ ಇದೆ. ನಮ್ಮ ಭಾರತದ ಬೆನ್ನೆಲುಬಾಗಿರುವಂತಹ ರೈತರಿಗೆ ಅನುಕೂಲವಾಗುವಂತಹ ಮತ್ತೆ ಅವರ ಸಾಧನೆಗಳನ್ನ ಸಂಭ್ರಮಿಸುವಂತಹ ಒಂದು ರೈತ ದಸರಾ ಇದಾಗಿದೆ. ಇಲ್ಲಿ ವಿವಿಧ ಮಳಿಗೆಗಳನ್ನ ನೀವು ನೋಡ್ತಾ ಇದ್ದೀರಾ. ಅಂದ್ರೆ ಹೈಬ್ರಿಡ್ ಆಗಿ ಯಾವ ರೀತಿ ಬೆಳೆಯೋದು, ನಮ್ಮ ನೆಲ ಫಲವತ್ತತೆಯಿಂದ ಕೂಡಿರುವಂತೆ ಒಳ್ಳೊಳ್ಳೆ ಬೆಳೆಗಳನ್ನ ಯೂಸ್ ಮಾಡಿ ಇರುವಂತಹ ಒಂದು ಅಗ್ರಿಕಲ್ಚರಲ್ ಲ್ಯಾಂಡ್ಗೆ ಎಷ್ಟು ಆದಾಯ ಹೆಚ್ಚಿಗೆ ತರಬಹುದು, ಯಾವ ರೀತಿಯಾದ ವಿಭಿನ್ನ ಬೆಳೆಗಳನ್ನ ಬೆಳೆಸಬಹುದು, ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಇರುವಂತದ್ದು ರೈತ ದಸರಾ. ಇಲ್ಲಿ ನಮ್ಮ ಜೊತೆ ಒಬ್ರು ರೈತರಿದ್ದಾರೆ. ಇಲ್ಲಿ ಮೆಕ್ಕೆಜೋಳ ನೀವು ನೋಡ್ತಾ ಇರಬಹುದು, ವಿವಿಧ ರೀತಿಯಾಗಿ ಹೈಬ್ರಿಡ್ ಮಾಡೆಲ್ ಅಲ್ಲಿ ಬೆಳೆಸಿರುವಂತದ್ದು. ಸೊ ಹೇಗೆ ಮಾಡಿದ್ದಾರೆ ಇದನ್ನೆಲ್ಲ, ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ. ಸರ್, ನಿಮ್ಮ ಹೆಸರು? ಮೇಡಮ್, ನಮ್ಮ ಹೆಸರು AM ತ್ಯಾಗರಾಜು ಅಂತ. ಇಲ್ಲಿ ನಾವು ನೋಡ್ತಾ ಇದ್ವಿ ಮೆಕ್ಕೆಜೋಳದಲ್ಲೇ ಇಷ್ಟು ವಿಧಗಳಿದೆ. ಇದು ನಿಜವಾಗ್ಲೂ ಭಾರತದಲ್ಲಿ ಬೆಳೆಯೋಕ್ ಸಾಧ್ಯನಾ ಇದು ಅನ್ನುವಂಥದ್ದು, ಏನಿದರ ವಿಶೇಷತೆ? ಮೇಡಮ್, ಖಂಡಿತ. ಈಗ ಯಾಕಂದರೆ ನಮ್ಮ ಭಾರತ ದೇಶ ಅಂತಂದರೆ ಇವತ್ತು ನಾವು ಕರ್ನಾಟಕದಲ್ಲಿರ್ತಕ್ಕಂಥವ್ರು. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಅಪ್ಪೇಗೌಡನಹಳ್ಳಿ ಗ್ರಾಮ. ಇದು ಕೂಡ ಏನು ಮೆಕ್ಕೆಜೋಳ ಅಂಥೇಳಿ ನಾವು ಸ್ವೀಟ್ ಕಾರ್ನ್ ಇರ್ಬೋದು, ಹೀಗೆ ಒಂದು 2-3 ತಳಿ ನಾವು ಬೆಳೀತಿದ್ವಿ. ಈಗ ಬೆಳಿಬೇಕಾದ್ರೂ ನಮಗೇನೋ ಒಂದು ಆಸಕ್ತಿ, ಯಾಕಂದ್ರೆ ನೋಡಿದಾಗ ನಮಗೂ ಒಂದು ಬೆಳೆ ಯಾವ್ದಾರು ಒಂದು ಮಾಡಬೇಕು ಅಂತೇಳಿ. ಹಾಗಾಗಿ ನಾನು ಈ ಮೆಕ್ಕೆಜೋಳ ಮಾಡಬೇಕು ಅಂತ ಅನಿಸ್ತು. ಇದನ್ನು ನಾನು ತರಿಸ್ದೆ, ಬೀಜ ಸೀಡ್ ತರಿಸ್ದೆ. ಇದು ತರಿಸಿ ಇವತ್ತು ನಾನು ಇದನ್ನು ಬೆಳೆದೆ. ಆದರೆ ಒಂದು ನಮಗೆ ಕ್ಲಾರಿಫಿಕೇಷನ್ ಏನು ಬೇಕಿತ್ತು, ಈಗ ಇದು ಮೂಲ ಬಂದು ಅಮೇರಿಕ ಪೆರು ದೇಶದಲ್ಲಿ 3000 ವರ್ಷಗಳಿಂದ ಬೆಳೀತಾ ಇರ್ತಕ್ಕಂಥ ದೇಶ ಅದು. ಇದನ್ನು ಆಹಾರ ಪದ್ಧತಿ ಮತ್ತು ಜ್ಯೂಸು, ರೊಟ್ಟಿ ಮತ್ತು ಇದನ್ನು ಮಿಲೆಟ್ಸ್ ಮಾಡಿ ಅವರು ಮಾರಾಟ ಮತ್ತು ಹಾಲಿಗೆ ಹಾಕೊಂಡು ಕುಡಿಯೋಂಥದ್ದು ಮಾಡ್ತಾಯಿದ್ದಾರೆ. ನಾನು ಯಾಕೆ ಬೆಳಿಬಾರ್ದು ಅನಿಸು, ನಾನು ಖಂಡಿತ ತರಿಸ್ದೆ. ಯಾಕಂದರೆ ಅಲ್ಲಿರ್ತಕ್ಕಂಥ ವೆದರ್ ನಮಗಿರಲ್ಲ, ಸಪೋರ್ಟ್ ಮಾಡ್ತೋದಿಲ್ಲ ಅಂತ ನನಗೂ ಡೌಟ್ ಮೇಲೆ ನಾನು ಬಿತ್ತನೆ ಮಾಡಿದೆ. ಆದರೆ ಇದು ನಮ್ಮ ವೆದರ್ಗೂ ಅಡ್ಜಸ್ಟ್ ಆಯಿತು. ನಮ್ಮ ವೆದರಲ್ಲೂ ಚೆನ್ನಾಗಿ ಬೆಳೆ ಆಗಿದೆ. ಇವತ್ತು ನಮಗೆ ಒಳ್ಳೆ ಇಳುವರಿ ಬಂದಿದೆ ಮತ್ತು ಇದಕ್ಕೆ ಬೇಡಿಕೆ ಕೂಡ ಇದೆ. ಇವತ್ತು ಇದು 9 ಕಲರ್ ಇದೆ, 9 ವೆರೈಟಿ ಇದೆ. ಆಮೇಲೆ ಒಂದೊಂದು ತೆನೆಯಲ್ಲೂ ಕೂಡ ಒಂದು ತೆನೆಯಲ್ಲಿ ಒಂದೇ ಕಲರ್ ಬಂದರೂ ಒಂದೊಂದು ತೆನೆಯಲ್ಲಿ 3 ಕಲರ್ ಇದೆ, 4 ಕಲರ್ ಇದೆ, 5 ಕಲರ್ ಇದೆ. ಹಾಗಾಗಿ 9 ವೆರೈಟಿನ ಇವತ್ತು ನಾವು ಮೈಸೂರು ದಸರಾದಲ್ಲಿ ಪ್ರದರ್ಶನ ಮಾಡ್ತಾ ಇದ್ದೀವಿ. ಸರ್, ನಾವಿಲ್ಲಿ ನೋಡ್ತಾ ಇದ್ದೀವಿ, ನೀವು ಹೇಳಿದ್ದು ಇದ್ದೇ ಇರ್ಬೋದು ಬಹುಶಃ. ಅಂದ್ರೆ ಎಲ್ಲಾ ರೀತಿಯ ಮೆಕ್ಕೆಜೋಳ ಕೂಡ ಒಂದೇ ತೆನೆಯಲ್ಲಿ ಬಂದಿರುವಂತದ್ದು. ಹೇಗೆ ಸಾಧ್ಯ ಆಯ್ತು ಸರ್ ಇದು? ಅಂದ್ರೆ ಯಾವ ತರ ಬೆಳೆಯೋದು ಇದನ್ನ? ನಾರ್ಮಲ್ ವೇನೆ ಇರುತ್ತಾ ಅಥವಾ ಬೇರೆ ಏನಾದ್ರೂ ಅದಕ್ಕೆ ಬೇರೆ ರಾಸಾಯನಿಕಗಳು ಹಾಕೋದಾಗಿರ್ಬೋದು? ಯಾವ ರೀತಿ ಇದನ್ನ ಬೆಳೆದ್ರೆ? ಇಲ್ಲ ಮೇಡಮ್, ಹಾಗೇನಿಲ್ಲ. ಇದು ಏನು ನೀವು ತೆನೆ ನೋಡ್ತಾ ಇದ್ರಿ, ಇವತ್ತು ಏನಾಗಿದೆ, ಇದು ಬಂದಿರತಕ್ಕಂಥದ್ದು ತೆನೆಯಲ್ಲಿ ಸೀಡ್ ಹಿಂಗೇನೆ. ನಾವು ಒಂದು ಬೀಜ ಕೊಟ್ಟರು, ಒಂದು ಬೀಜ ನಾವು ನೆಡ್ತೀವಿ, ನೆಟ್ಟರೆ ಈ ಕಲರ್ ಪೂರ್ತಿ ನಮಗೆ ಬರ್ತದೆ. ಈಗ ಬ್ಲ್ಯಾಕ್ ನೋಡ್ಬೋದು, ರೆಡ್ ನೋಡ್ಬೋದು, ಎಲ್ಲ ನೋಡ್ಬೋದು, ಮಿಕ್ಸ್ ಅಂದರೆ ಎಲ್ಲ ಥರದ ವೆರೈಟಿ. ಆಮೇಲೆ ಇನ್ನೊಂದು ವಿಶೇಷತೆ, ಈ ಜೋಳದಲ್ಲಿ ವಿಶೇಷತೆ ಏನಂದರೆ ಪ್ರೋಟೀನು, ವಿಟಮಿನು, ಕ್ಯಾಲ್ಸಿಯಂ ಜಾಸ್ತಿ ಇದೆ. ಯಾಕಂತಂದರೆ ಇವತ್ತು ಇದು 3000 ವರ್ಷ ಇತಿಹಾಸ ಇರ್ತಕ್ಕಂಥದ್ದು ಮೆಕ್ಕೆಜೋಳ. ಹಾಗಾಗಿ ಇದರಲ್ಲಿ ಇರ್ತಕ್ಕಂಥದ್ದು ಆ ಕ್ಯಾಲ್ಸಿಯಂ ಇರೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು. ಆಮೇಲೆ ನ್ಯಾಚುರಲ್ ಆಗಿ ಇದನ್ನು ಮಾಡ್ಬೋದು ಖಂಡಿತ. ಆಮೇಲೆ ಇದು ಕೂಡ ಇಳುವರಿ ನಮಗೆ ವೆದರ್ ಖಂಡಿತ ಇದು ಸಪೋರ್ಟ್ ಮಾಡಿದೆ, ಇಳುವರಿ ಬಂದಿದೆ. ಹಾಗಾಗಿ ಇವತ್ತು ನಾನು ಬೆಳೆದು ಸಕ್ಸಸ್ ಆಗಿದ್ದೀನಿ ಮತ್ತು ಬೇಡಿಕೆ ಕೂಡ ನಂಗೆ ತುಂಬ ಇದೆ. ಇದು ಸಾಮಾನ್ಯವಾಗಿ ಈ ರೀತಿ ಮೆಕ್ಕೆಜೋಳ ಬೆಳೆಯೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಸರ್? ಯಾವಾಗ ಬಿತ್ತನೆ ಮಾಡಿದರೆ ಬೆಸ್ಟು ಮತ್ತು ಯಾವಾಗ ಅದು ಫಲ ಕೊಡುತ್ತೆ? ಮೇಡಮ್, ಇದೇನು ಯಾವಾಗಲೂ ಬಿತ್ತನೆ ಮಾಡ್ಬೋದು, ಇದಕ್ಕೇನು ಸೀಸನ್ನು ಅಂತೇನಿಲ್ಲ. ಮೇಯ್ನ್ ಏನಂದರೆ ಯಾವಾಗಲೂ ಬಿತ್ತನೆ ಮಾಡಬೇಕಂದ್ರೆ ನಮಗೆ ನೀರಾವರಿ ಇಂಪಾರ್ಟೆಂಟು. ನೀರಾವರಿ ಇದ್ದರೆ ಖಂಡಿತ ಯಾವಾಗಲಾದರೂ ಬಿತ್ತನೆ ನಾವು ಮಾಡ್ಕೊಬೋದು. ಇದು ನಾವು ಬಿತ್ತನೆ ಮಾಡಿದಾಗಿನಿಂದ 4 ತಿಂಗಳು ನಮಗೆ ಜೋಳ ನಾವು ತೆನೆ ಬೆಳೆಯೋದಕ್ಕೆ 4 ತಿಂಗಳು ಅವಕಾಶ ಬೇಕು. ಹಂಗಾಗಿ ಇದು ನಾವು ಯಾವಾಗ ಬೇಕಾದರೂ ಬಿತ್ತನೆ ಮಾಡ್ಕೊಬೋದು. ಆಮೇಲೆ ಇದು 4 ತಿಂಗಳು ಪ್ರೋಸೆಸ್, ಅಂದರೆ 4 ತಿಂಗಳು ಬೆಳವಣಿಗೆ ಆದಮೇಲೆ ನಮಗೆ ಈ ತೆನೆ ಈ ರೂಪದಲ್ಲಿ ಕಾಣ್ತದೆ. ಹಾಗಾಗಿ ನಾವು ಮಾಡ್ಕೊಬೋದು. ಸಾಮಾನ್ಯವಾಗಿ ಎಲ್ಲ ರೈತರನ್ನು ಈ ಥರ ಎಕ್ಸ್ಪೆರಿಮೆಂಟ್ ಮಾಡಬಹುದಾ, ಟ್ರೈ ಮಾಡ್ಬೋದಾ, ಮತ್ತು ಇದಕ್ಕೆ ಒಳ್ಳೆ ಬೇಡಿಕೆ ಜೊತೆಗೆ ಒಳ್ಳೆ ರಿಸಲ್ಟ್ಸ್ ಬರುತ್ತಾ ಅನ್ನುವಂಥದ್ದು? ಖಂಡಿತ ಮೇಡಮ್. ಕಾರಣ ಏನಂದರೆ ನಿಮ್ಮ ಪ್ರಶ್ನೆ ನಿಜನೇ. ತುಂಬ ರೈತರು ಕೂಡ ಬಂದಾಗ ಈ ಥರದ ಪ್ರಶ್ನೆಗಳು, ಮತ್ತು ಯಾಕಂದರೆ ಅವ್ರಿಗೂ ಮಾಹಿತಿ ಬೇಕಾಗ್ತದೆ. ಈಗೇನಾಗಿದೆ ಅಂದರೆ ನನಗೂ ಅದೊಂದು ಪ್ರಶ್ನೆ ಕಾಡ್ತಿತ್ತು. ಏನಂದರೆ
ನಮ್ಮ ವೆದರಲ್ಲಿ ಆಗ್ತದೋ ಇಲ್ಲೋ, ಆಮೇಲೆ ಅವ್ರು ಏನು ನಾನು ಬಿತ್ತನೆ ತರಿಸಿದ್ದೀನಿ ಆ ಕಲರ್ ಬರ್ತೋದಿಲ್ಲ ಅಂತೇಳಿ, ಹಾಗಾಗಿ ನಾನೇ ಬಿತ್ತನೆ ಮಾಡಿ ಇದು ನಾನೇ ಪ್ರಾಯೋಗಿಕ ಮಾಡಿ ಸಕ್ಸಸ್ ಆಗಿ ಇವತ್ತು ನಿಮ್ಮ ಮುಂದೆನೇ ಕಾಣ್ತಾ ಇದೆ. ಯಾಕಂದರೆ ತುಂಬ ರೈತರು ಬರ್ತಾ ಇದ್ದಾರೆ, ವಿಶೇಷವಾಗಿ ಇದ್ರ ನೋಡಿ ಆಶ್ಚರ್ಯ ಪಡ್ತಾ ಇದ್ದಾರೆ, ಇದು ಈ ಥರನೂ ಬೆಳಿಬೋದಾ ನಾವು ಅಂತ. ಮತ್ತು ಇದು ಏನಾಗಿದೆ, ನಾನು ಬೆಳೆದ ಮೇಲೆ ಈಗ 1.5 ತಿಂಗಳಾಗಿದೆ, ನಾನು ಆನ್ಲೈನ್ ಮಾರ್ಕೆಟ್ ಆಗ್ತಾಯಿದೆ. ಮತ್ತು ಖಂಡಿತ ಇದು ಬೆಳೆದಿರೋಂಥದ್ದು ರೈತರು ಖುಷಿ ಪಡ್ತಾ ಇದ್ದಾರೆ, ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ನೋಡಿದ್ರಲ್ಲ, ಅಮೇರಿಕಾದಲ್ಲಿ ಬೆಳೆಯುವಂತಹ ಮೆಕ್ಕೆಜೋಳ ಮಿಲ್ಲೆಟ್ಸ್ ಆಗಿ ಅವರು ಜ್ಯೂಸ್ಗಳಲ್ಲಿ ಏನು ಬಳಸಿ ಮಾರಾಟ ಮಾಡ್ತಾರೆ, ಅದಕ್ಕೆ ಭಾರತದಲ್ಲೂ ಕೂಡ ಹೆಚ್ಚಿಗೆ ಡಿಮಾಂಡ್ ಕೂಡ ಇದೆ. ಹಾಗಾಗಿ ಭಾರತದಲ್ಲೇ ಯಾಕೆ ನಾವು ಇದನ್ನು ಬೆಳಿಬಾರ್ದು ಅಂತ ಇವರು ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿರೋದು, ಅದು ತುಂಬ ಚೆನ್ನಾಗಿ ಬೆಳೆಯನ್ನು ಕೊಟ್ಟಿದೆ. ಮತ್ತು ಅಷ್ಟೇ ಡಿಮಾಂಡ್, ನಾವು ಭಾರತದಲ್ಲೇ ಬೆಳೆದ್ರೆ ಇನ್ನಷ್ಟು ನಮಗೆ ಅನುಕೂಲ ಆಗುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಹೆಚ್ಚಿನ ರೈತರು ಇದನ್ನು ಟ್ರೈ ಮಾಡಬಹುದು. ಇಲ್ಲಿ ಮಳಿಗೆಗೆ ಬಂದು ಇದರ ಬೀಜಗಳನ್ನು ಖರೀದಿ ಮಾಡ್ಬೋದು ಅಥವಾ ಆನ್ಲೈನ್ ಮೂಲಕ ಕೂಡ ತಗೊಳ್ಬೋದು ಅಂತ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಅನುಷಾ ಗೋಪಾಲ್ ಕೃಷ್ಣ, TV9 ಮೈಸೂರು.